ಫಸ್ಟು ಇಂಜಿನಿಂದ ಸ್ಟಾರ್ಟ್ ಮಾಡೋಣ. ದ ಹಾರ್ಟ್ ಆಫ್ ದ ಕಾರ್, ರೆವಲ್ಯೂಷನ್ ಆಫ್ ವೀಲ್ಸ್. ಇದು ವಿಷ್ಣುವರ್ಧನ್ ಅವ್ರು ಯೂಸ್ ಮಾಡ್ತಿದ್ದ ಕಾರು. ಮಂಜುಷಾ ಮ್ಯೂಸಿಯಂ. ಆ್ಯಂಡ್ ಇಲ್ಲಿ ಬರೀ ಕಾರ್ಸ್ ಅಲ್ದಿರ ಲೈಕ್ ಹಳೆ ಕಾಲದಲ್ಲಿ ಮೂವೀಸ್ ಹೆಂಗೆ ಮಾಡ್ತಿದ್ರು, ಕ್ಯಾಮ್ರಾಸ್ ಹೆಂಗಿತ್ತು ಆ್ಯಂಡ್ ಏನೇನು ಯೂಸ್ ಮಾಡ್ತಿದ್ರು ಅನ್ನೋದು ಎಲ್ಲನೂ ಇದೆ. ಲೈಕ್ ಎಲ್ಲನೂ ನೋಡ್ಕೊಂಡು ಹೋಗೋಣ ಇಲ್ಲಿಂದ. ಸ್ಟಾರ್ಟಿಂಗಲ್ಲಿ ಬಂದರೆ ನಮ್ಮದು ಕಾಂತಾರ ಫಿಲಮಲ್ಲಿ ಪಂಜುರ್ಲಿ ನಿಮ್ಗೆಲ್ಲರಿಗೂ ಗೊತ್ತಿರಲೇಬೋದು. ಸೊ ಇದು ನೋಡೋಕೆ ಆ ಥರನೇ ಇದೆ, ಬಟ್ ಬೋರ್ಡ್ ಏನೂ ಹಾಕಿಲ್ಲ. ಆ್ಯಂಡ್ ಇದೆಲ್ಲ ಅಡುಗೆ ಮಾಡೋ ಐಟಮ್ ಥರ ಇದೆ ನೋಡಿ. ಇಲ್ಲಿ ಅದು ಚಕ್ಲಿ ಮಾಡೋದು. ಆಮೇಲೆ ಅಲ್ಲಿ ಟೀ ಮಾಡೋದು ಅನ್ಕೊತೀನಿ. ಹಾಂ, ಇಲ್ಲಿ ಇದೆಲ್ಲ ಪಾತ್ರೆ, ಲೈಕ್ ಮಜ್ಜಿಗೆ ಕಡಿಯೋದು, ಇದೊಂದು ಮರ ಕಡಿಯೋದು. ಆಗಿನ ಕಾಲದಲ್ಲಿ ಮರ ಕಡಿತಿದ್ರು, ಈಗಿನ ಕಾಲದಲ್ಲಿ ತಲೆ ಕಡಿತಾರೆ ಇದರಲ್ಲಿ. ಇದೆಲ್ಲ ನೋಡಿ, ಇಲ್ಲ ಎಲ್ಲ ಅಡುಗೆಗೆ ಯೂಸ್ ಮಾಡ್ತಿದ್ದಂಥ ವಸ್ತುಗಳು. ಎಲ್ಲಿ ನೋಡಿದ್ರು ಮಕ್ಕಳುಗಳು, ಮರಿಗಳು. ನಮ್ಮದೆಲ್ಲ ಈಗಿನ ಕಾಲದಲ್ಲಿ ಪಾತ್ರೆ ಇದ್ದರೆ, ಈಗ ಆಗಿನ ಕಾಲದಲ್ಲಿ ಇದೆಲ್ಲ ವುಡ್ಡಲ್ಲಿ ಮಾಡಿರೋ ಥರ ಇದೆ. ಟಚ್ ಮಾಡಿದ್ರೆ ವುಡ್ಡಲ್ಲಿ ಮಾಡಿರೋ ಥರ ಇದೆ. ಇಲ್ಲಿ ಇದೇನು ಇದು ಅವಾಗ ತೋರಿಸಿದ್ರಲ್ಲ ಅಡುಗೆ ಮಾಡೋದು, ಐ ಮೀನ್ ಟೀ ಏನೋ ಮಾಡೋದು ಅಂತ. ಮೇಕಪ್ಪ ಮಿರರ್ ಥರ ಐತೆ. ಅದು ಮಿರರಾ? ಸರಿಪ್ಪ, ಮುಂದೆ ಹೋಗೋಣ. ಆ್ಯಂಡ್ ಇಲ್ಲಿ ಬಂದರೆ ಏನಿದು? ಇದು ಬಂದು ನಮಗೆ ಫೋಟೋ, ಐ ಮೀನ್ ಕ್ಯಾಮ್ರಾ. ಇದು ಕ್ಯಾಮ್ರಾ ಥರ ಇದೆ. ದಿಸ್ ಕ್ಯಾಮ್ರಾ. ಇದು ಟೈಪ್ ರೈಟರ್, ಟೈಪ್ ಮಾಡೋದು. ಆಮೇಲೆ ಇದು ಟೆಲಿಸ್ಕೋಪ್ ಥರ ಇದೆ. ಐ ಮೀನ್ ಟೆಲಿಸ್ಕೋಪಾ? ಟೆಲಿಸ್ಕೋಪ್ ಕರೆಕ್ಟಾಗಿ ಹೇಳಿದ್ದೀನಿ ಸದ್ಯ, ಫಸ್ಟ್ ಟೈಮು. ಹಾಂ, ಗೊತ್ತು. ಟೆಲಿಸ್ಕೋಪ್. ಬ್ರೋ ಯುವರ್ ಬ್ಲಾಕಿಂಗ್ ಮೈ ಆ್ಯಂಗಲ್ ಬ್ರೋ. ಫಸ್ಟ್ ಜನರೇಷನ್. ಇದು ಕ್ಯಾಮ್ರಾನಾ? ಅದು ಕ್ಯಾಮ್ರಾನೇ. ಇದು ಕ್ಯಾಮ್ರಾನೇ. ಇದೆಲ್ಲ ಫಸ್ಟ್ ಜನರೇಷನ್ ಕ್ಯಾಮ್ರಾಸ್. ಹಿಂಗಿರುತ್ತೆ. ಟೆಲಿಫೋನ್ ಯೂಸ್ ಮಾಡಿರೋ ಟೆಲಿಫೋನ್ ಅನ್ಸುತ್ತೆ. ಗ್ರಹಂ ಬೆಲ್ ಯೂಸ್ ಮಾಡೋ ಟೆಲಿಫೋನ್ ಅವನೇ ಫಸ್ಟ್ ಕಂಡಿರ್ತಾರೆ. ಇಲ್ಲಿ ನೋಡಿ. ವಾವ್, ಎಲ್ಲ ಒಂದ್ಸತಿ ಬ್ರೋ. ಇದು ಚಂದ್ರ ನೋಡೋದು, ಮೂನ್ನ ನೋಡ್ಬೋದಾ ಇದರಲ್ಲಿ? ಇದೆಲ್ಲ ನೋಡೋದಾದ್ರೆ ಪಿಕ್ಚರ್ಸ್ ದೇವ್ರದ್ದು. ಆಗಿನ ಕಾಲದಲ್ಲಿ ದೇವ್ರ ಫೋಟೋ ಹೆಂಗಿರ್ತಿತ್ತು. ಇದು ಕೃಷ್ಣ. ಓ ಮೈ ಗಾಡ್, ಇವರು ಯಾರು ಬ್ರೋ? ಇವರು ಇವರೆಲ್ಲ ಮಹಾರಾಜರಿರ್ಬೇಕು. ಓ ಮಹಾರಾಜರು ಇವರೆಲ್ಲ. ಕೃಷ್ಣ, ನೈಸ್. ಓ ಇದೇನು? ಸ್ವಲ್ಪ ಇನ್ಫಾರ್ಮೇಶನ್ ಕೊಡೋರು. ಏನು ಬ್ರೋ ಇದು? ಗೊತ್ತಿಲ್ವಾ? ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್. ಯಾ ಸರ್, ಏನೋ ಇದು? ಗ್ರಾಮಫೋನ್. ಇದು ಗ್ರಾಮಫೋನ್. ಗ್ರಾಮಫೋನ್. ಇದರಲ್ಲಿ ರೆಕಾರ್ಡ್ಸ್ ಅಂತ ಒಂದು ಪ್ಲೇಟ್ ಬರುತ್ತೆ. ಅಲ್ಲಿ ಕೆಳಗಡೆ ಆ ತರ ಪ್ಲೇಟ್ ಬರುತ್ತೆ. ಅದರಲ್ಲಿ ಒಂದು ಪಿನ್ ತರ ಇರುತ್ತೆ. ಆ ಪಿನ್ನು ಅದರಲ್ಲಿ ಸಾಂಗ್ ಬರುತ್ತೆ. ನೋಡಿರ್ತೀರ ಹಳೆ ಕಾಲದಲ್ಲೆಲ್ಲ ಆ ಥರ. ಇದು ಟೀ ಮಾಡೋದು. ಬಾಯ್ಲರ್. ಬಾಯ್ಲರ್. ಓಕೆ. ನೀರಿಗೆ ಇದೆಲ್ಲ
ಓಕೆ ಇದೆಲ್ಲ ಸ್ಟ್ಯಾಂಪ್ಸ್, ಅದು ಕಾಸು. ಜರುಗು జరుగు ಸ್ವಲ್ಪ ಸ್ವಲ್ಪ జరుగు. ఓయ్ రవి జరుగు. చూడండి ಎಷ್ಟು ದುಡ್ಡು ನೋಟ್ ಮಾಡಿ ಕಾಸು ಅದೇನು ಕ್ಯಾರಿ ಮಾಡ್ತಿದ್ರು ಜೋಬಲ್ಲಿ. ₹10 ಏನು ಚೈನಾದು ಎಲ್ಲ ಅರಾಬಿಕ್. ₹20 ಯಾವ ದೇಶದ್ದು ಅಂತ ಗೊತ್ತಾಗಿಲ್ಲ. ಓಕೆ ಇದು $1. ಪಕ್ಕ ಇದು ಆಫ್ರಿಕಾದೇ ಇರಬೇಕು. ಇವ್ರನ್ನೆಲ್ಲ ನೋಡಿದ್ರೆ ಆಫ್ರಿಕನ್ ಥರನೇ ಇದ್ದಾರೆ. ₹1000 ನೋಟು, ಇದೆಲ್ಲ ಕಾಯಿನ್ಸ್. ಹಾಂ ನಮ್ಮ ಇಂಡಿಯಾದಿದೆ ನೋಡಿ ಇಲ್ಲಿ ₹2 ಕಾಯಿನ್ ಕಾಣಿಸ್ತಿದ್ಯಾ? ₹2 ಕಾಯಿನ್, ಇದೆಲ್ಲ ಕಾಯಿನ್ಸ್. ಇವರೆಲ್ಲ ಬಾಲಕಿಯರು. ಬಾಲಕರು ಇಲ್ಲ ಇಲ್ಲಿ, ಸ್ವಲ್ಪ ವಯಸ್ಸಾಗಿದೆ ಇವ್ರಿಗೆ. ನೆಕ್ಸ್ಟ್ ವಾಟ್ಸ್ ನೆಕ್ಸ್ಟ್? ಓಯ್ ರವಿ ಬ್ರೋ ಗಿವ್ ಅಸ್ ಸಮ್ ಇನ್ಫಾರ್ಮೇಷನ್ ಬ್ರೋ. ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಮ್ಯಾಮ್. ಹಾಂ ಓಕೆ. ಅದು ಲ್ಯಾಂಪ್ ಈ ಟ್ರೈನಲ್ಲೆಲ್ಲ ಯೂಸ್ ಮಾಡ್ತಾರೆ ನೋಡಿ ಲ್ಯಾಂಪ್. ಹಾಂ ಓಕೆ. ಇದು ಪ್ರೊಜೆಕ್ಟರ್, ಹಳೆ ಕಾಲದಲ್ಲಿ ಫಿಲಮ್ ಪ್ರೊಜೆಕ್ಟ್ ಮಾಡೋದು. ಓಕೆ, ಆ ಕಡೆಯಿಂದ ತೋರ್ಸೋಣ. ಇದು ಗುಡ್ ಆ್ಯಂಗಲ್. ಇದು ತುಂಬ ಹಳೆಯದು, ಇದು ಲೇಟೆಸ್ಟ್ ವರ್ಷನ್. ಅದರದ್ದೇ ಸ್ವಲ್ಪ ಇಂಪ್ರೂವ್ಡ್ ವರ್ಷನ್. ಓಕೆ, ಅಲ್ಲಿ ಕೊಡೋದು ಅದೆಲ್ಲ ಫೇಮಸ್ ಡೈರೆಕ್ಟರ್ಸ್, ಮ್ಯೂಸಿಷಿಯನ್ಸ್. ಓಕೆ, ಆಮೇಲೆ ಈ ಸೈಡ್ ಬಂದರೆ ಫೇಮಸ್ ರೈಟರ್ಸ್, ಸ್ಕಾಲರ್ಸ್, ಆಮೇಲೆ ಆರ್ಕಿಯಾಲಜಿಸ್ಟ್ ಎಲ್ಲ ಇದ್ದಾರೆ. ಸೊ ಫೋಟೋಸ್ ಹಾಕಿದ್ದಾರೆ ಮೇಲೆ. ಮೇಲೆ ಬಂದು ಲ್ಯಾಂಪ್ಸ್ ತಾನೇ ಇದೆಲ್ಲ? ಹಾಂ, ಲ್ಯಾಂಪ್. ಆದರೆ ಇದು ಬೆಟರ್ ಮಾಡ್ತೀವಿ ಲೈಟ್ಸ್ ಮುಂದೆ. ಸರ್ ಇದೇನು ದೊಡ್ಡದು? ಇದು ಪ್ರಿಂಟರ್. ನ್ಯೂಸ್ ಪೇಪರ್ ಪ್ರಿಂಟರ್. ಓ ಸೀರಿಯಸ್ಲಿ? ಎಲ್ಲಿಂದ ಪ್ರಿಂಟ್ ಆಗುತ್ತೋ ಇದರಲ್ಲಿ? ಹಾಂ, ಇದು ಪ್ರಿಂಟರು, ನ್ಯೂಸ್ ಪೇಪರ್ ಪ್ರಿಂಟ್ ಮಾಡುತ್ತೆ. ನೈಸ್. ಇದೆಲ್ಲ ಲೈಕ್ ನೋಡೋಕೆ ಎಷ್ಟು ಖುಷಿ ಆಗುತ್ತಲ್ಲ ಆಗಿನ ಕಾಲದಲ್ಲಿ. ಹೆಂಗೆ ಇದು ಪ್ರಿಂಟರ್, ಪ್ರೆಸ್ ನೋಡಿ ಹಿಂಗಿರುತ್ತೆ ಪ್ರಿಂಟರ್. ಇದರಿಂದಾನೇ ಪ್ರೆಸ್ ಅಂತ ಹೆಸರು ಬಂದಿದ್ದು. ನೀನು ಇಲ್ಲಿರ್ಬೇಕಾಗಿಲ್ಲ, ಎಲ್ಲೋ ಇರ್ಬೇಕಾದವನು. ಇನ್ಫಾರ್ಮೇಶನ್ ಐಡಿಯಾ ಡಿಪೋ ಇದ್ದಾನೆ. ಇದರಿಂದಾನೇ ಪ್ರೆಸ್ ಇದು ನ್ಯೂಸ್ ಪೇಪರ್ ಎಲ್ಲ ಪ್ರೆಸ್ ಮಾಡ್ತಾ ಇದ್ದಾರೆ, ಅದಕ್ಕೆ ಪ್ರೆಸ್ ಅಂತ. ಇದು ಇಂಪ್ರೂವ್ಡ್ ವರ್ಷನಾ? ಹಾಂ, ಇದು ಹಳೆ ವರ್ಷನ್. ಇದು ಹಳೆ ವರ್ಷನು, ಅದು ಇಂಪ್ರೂವ್ಡ್ ವರ್ಷನ್. ನೈಸ್. ಇದು ಗುಂಡು. ಈ ಸೈಡು ಇದು ಕ್ಯಾನನ್. ಓಕೆ, ಪಿರಂಗಿ ಗುಂಡು. ಪಿರಂಗಿ ಗುಂಡು ಅದೇ ತಾನೆ? ಕರೆಕ್ಟ್ ತಾನೆ? ಲೈಕ್ ಅಲ್ಲಿ ಒಂದು ಬಾಲ್ ಹಾಕ್ಬಿಟ್ಟು ಫೈರ್ ಮಾಡುತ್ತಲ್ಲ. ಬಾಲ್ ಮಾತ್ರ ಹಾಕಲ್ಲ, ಗನ್ ಪೌಡರ್ ಇದೆಲ್ಲ ಹಾಕ್ತಾರೆ. ಜರ್ಗಮ್ಮ ಬೇಗಂ. ಫಸ್ಟ್ ಜನರೇಷನ್ ಕೆಳಗಡೆ ಇದೆ, ಅದೇ ಫಸ್ಟ್ ಜನರೇಷನ್. ಅದರಲ್ಲಿಂದ ಇಂಪ್ರೂವ್ ಆಗಿದ್ದು. ಸೊ ವಿ ಹ್ಯಾವ್ ರೈಫಲ್ಸ್, ಆಮೇಲೆ ಹ್ಯಾಂಡ್ ಗನ್ಸ್, ಶಾರ್ಟ್ ಗನ್ಸ್. ಓಕೆ, ಇದು ಫಸ್ಟ್ ಜನರೇಷನ್ ಗನ್ ಅಂತೆ. ಲೈಕ್ ಇಲ್ಲಿಂದ ಇಂಪ್ರೂವ್ ಆಗಿ ಈ ಥರ ಪಿಸ್ತೂಲು, ಆಮೇಲೆ ದೊಡ್ಡ ಯಾಕೆ ಏನಿತ್ತು ಕಾರ್ 98. ಇದು ಅಷ್ಟೇ ಕಾರ್ 98. ಈ ಬಂದರೆ ರೈಫಲ್ಸ್. ಬ್ರೋ ಕಾರ್ 98 ತಾನೇ ಅದು? ಆಡ್ತೀಯಾ? ಆಡಲ್ಲ. ಇದೆಲ್ಲ ಶೀಲ್ಡ್ಸ್ ಏನು ತಾನೇ? ಶೀಲ್ಡ್ಸ್ ತಾನೇ? ಹಾಂ, ಶೀಲ್ಡ್. 10 ನಿಮಿಷ ವಿಡಿಯೋ ಇಲ್ಲೇ ಮಾಡಿ. ಇದೆಲ್ಲ ಕತ್ತಿ ಗೊತ್ತಲ್ಲ?
ಅದು ಅದೇ ಇರ್ಬೇಕು, ಪಿರಂಗಿ ಗುಂಡು ಮೇನ್. ಇದು ರೀಫಿಲ್ಲ, ಗೊತ್ತಿಲ್ವೇ? ಏ ಅದಲ್ಲ ಅದಲ್ಲ ಅದಲ್ಲ, ಏನು ಅಷ್ಟು ದೊಡ್ಡ ಗನ್ನೇ ಇಲ್ಲ ಅಲ್ಲಿ. ಓ ಫೈನಲಿ ವಾಟ್ ಇಸ್ ದಿಸ್ ಬ್ರೋ? ದಿಸ್ ಈಸ್ ನೀನು ಇದೇನಂದ್ರೆ ಹಳೆ ಕಾಲದಲ್ಲಿ ಟ್ರೈನಿಂಗ್ ಮಾಡ್ತಾರಲ್ಲ ಈ ಮಾರ್ಷಲ್ ಆರ್ಟ್ಸು ಅದೆಲ್ಲ, ನಮ್ಮ ಇಂಡಿಯಾದಲ್ಲಿ ಕಲರಿ ಆಮೇಲೆ ಅದೆಲ್ಲ ಟ್ರೈನ್ ಮಾಡ್ತಾರಲ್ಲ, ಅದಕ್ಕೆ ಯೂಸ್ ಮಾಡೋದಿದೆ ನೋಡು. ಕಲರಿಯಲ್ಲಿ ಯೂಸ್ ಮಾಡೋ ಸ್ಟ್ರಿಂಗ್ಸ್ ಥರ ಇರುತ್ತೆ ಅದು, ಆಮೇಲೆ ವೆಪನ್ಸು, ಆರ್ಟಿಲರಿ, ಏನು ಚೆನ್ನಾಗಿದೆ. ಇಲ್ಲಿ ಆಗೋಯ್ತಲ್ಲ, ಎಲ್ಲಿ ಆಗೋಯ್ತು ಅಷ್ಟೇ ಆಗೋಯ್ತು. ಮೀನ್ ಓಕೆ ಫ್ರೆಂಡ್, ಬಾಯ್. ಡಬಲ್ ಡಕ್ಕರ್ ಮೈಸೂರೆಲ್ಲ ಇದೆ ಈ ಥರ ಬಸ್ ಆ್ಯಕ್ಚುಲಿ ಇನ್ನೂ ರನ್ನಿಂಗಲ್ಲಿ. ಟಿಪಿಕಲ್ ಕನ್ನಡಿಗ ಅವ್ರ ವ್ಲಾಗಲ್ಲಿ ನೋಡಿದ್ದೆ ಅನ್ಸತಿ, ಬಟ್ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ತಪ್ಪಿದ್ರೆ ಮನ್ನಿಸಿ. ಒಳಗಡೆ ಹೋಗೋಕ್ಕಾಗಲ್ಲ? ಏಯ್ ಒಳಗಡೆ ಹೋಗೋಕ್ಕಾಗಲ್ಲಲ್ಲ ಇದರಲ್ಲಿ? ನೋ ಎಂಟ್ರಿನಾ? ಯಾಕೆ ಕ್ವಶನು? ಹೂ ವಾಸ್ ದ ಫಸ್ಟ್ ಪರ್ಸನ್ ಇನ್ ಇಂಡಿಯಾ ಟು ಓನ್ ಎ ಕಾರ್? ಗೊತ್ತಿಲ್ವೇ? ಟಿಕೆಟ್ ಇಸ್ಕೊಂಡ್ರೆ ಒಳಗಡೆ ಬಿಡಲ್ವಾ ನಮ್ಮನ್ನ? ಸದ್ಯಕ್ಕೆ ಇದನ್ನು ಮುಚ್ಚಿಕ್ಕಿದ್ದಾರೆ, ಆಮೇಲೆ ಬೇಕಾದ್ರೆ ಓಪನ್ ಮಾಡ್ತಾರೆ. ಸದ್ಯಕ್ಕೆ ಮುಚ್ಚಿಕ್ಕಿದ್ದಾರೆ. ಡೂ ಯು ನೋ? ಡೋಂಟ್ ನೋ. ಇಲ್ಲಿ ಆನ್ಸರು ಕೊಟ್ಟಿದ್ರೆ ನಾವೇ ಹೇಳ್ಕೊತಿದ್ವಿ. ಆನ್ಸರ್ ಐತೆ ಇಲ್ಲಿ? ಓಕೆ. ಇಂಟರ್ ಸೆಕೆಂಡ್ ಅಟೆಂಪ್ಟ್. ಬೇಡ ಬಿಡು ಬಾಬು. ವ್ಲಾಗರ್ಸ್ ಓಕೆ. ಮ್ಯೂಸಿಯಂ ಮಾತ್ರ ತುಂಬ ಇನ್ಫಾರ್ಮೇಟಿಕ್ ಆಗಿದೆ ಗುರು. ಲೈಕ್ ಕಾರ್ ಲವರ್ಸ್ಗೆಲ್ಲ ಹೇಳಿ ಮಾಡಿಸಿದ ಜಾಗ ಥರ ಇದೆ, ಚೆನ್ನಾಗಿದೆ. ದೊಡ್ಡ ಟೈರು, ಇನ್ಫ್ರಾಸ್ಟ್ರಕ್ಚರು. ಒಳಗಡೆ ಹೋಗ್ತಿದ್ದಂಗೆ ನಾನೇನು ತೋರಿಸ್ಲಿಲ್ಲಲ್ವ, ಆ್ಯಕ್ಚುಲಿ ಒಳಗಡೆ ಹೋಗ್ತಿದ್ದಂಗೆ ಬ್ಲಾಗ್ ಮಾಡಲಿಲ್ಲ. ಆ ಟಿಕೆಟ್ ಇಸ್ಕೊಂಡು ಒಳಗಡೆಯಿಂದ ಸ್ಟಾರ್ಟ್ ಮಾಡಿದೆ ವ್ಲಾಗ್ನ. ಆ್ಯಂಡ್ ಪಾರ್ಕಿಂಗ್ ಟೈಮ್ ಬಂದು ಇಟ್ಸ್ ಅರೌಂಡ್ 1 o'clock. ಪಾರ್ಕಿಂಗ್ ಸ್ಪೇಸ್ ನೋಡಿ, 2 ವೀಲರ್ಗೆ ಇಷ್ಟಿದೆ, 4 ವೀಲರ್ಸ್ಗೆ 1 2 3 4 2 3 4 5 6 ರೋ ಇದೆ ನೋಡಿ, ಇಷ್ಟು ದೊಡ್ಡ ರೋ 4 ವೀಲರ್ಸ್ಗೆ. ಇದೆಲ್ಲ 2 ವೀಲರ್ಸ್ಗೆ. ಆ್ಯಂಡ್ ನಮ್ಮ ಬೈಕ್ಸ್ ಇಲ್ಲಿ ನಿಂತಿದೆ. ಇಲ್ಲಿಂದ ಬಿಟ್ಟರೆ ಆಗಲೇ ಲೋ ಫ್ಯೂಲ್ ಇವರು ಪೆಟ್ರೋಲ್ ಬೇರೆ ಹಾಕ್ಸ್ಬೇಕು. ನೋ ಇನ್ಕಮಿಂಗ್, ಓನ್ಲಿ ಔಟ್ ಗೋಯಿಂಗ್ ಆಗೋಗಿದೆ ಲೈಫು. ಓಕೆ, ಇಲ್ಲಿಂದ ಜಾಗ ಖಾಲಿ ಮಾಡ್ತಾಯಿದ್ದೀವಿ. ಬರಬೇಕಾದ್ರೆ ತಣ್ಣಗಿತ್ತು, ಇವಾಗ ಸಕ್ಕತ್ ಬಿಸಿಲಿದೆ. ಓಕೆ, ಪಯಣ ಮ್ಯೂಸಿಯಂ ಬಾಯ್. ನಾವು ನಮ್ಮ ಪಯಣ ಕಡೆ ಸಾಗೋಣ, ಬೆಂಗಳೂರಿನ ಕಡೆ. ಅದೆಲ್ಲ ಎಲ್ಲರೂ ಎಲ್ಲರೂ ಅಂತೀನಿ, ಲೈಕ್ ಇವಾಗೇನೆಂದರೆ ಕಲ್ತಿದ್ದು ಎಲ್ಲಾದರೂ ಲಾಂಗ್ ಹೋಗ್ಬೇಕಂದ್ರೆ ಎಕ್ಸಾಸ್ಟ್ ಹಾಕಿಸ್ಬೇಕು ಗುರು ನಾವು ಸ್ಟಾಕ್ನ. ಮನೆ ಹತ್ರನೇ ಓಡಾಡಬೇಕಾದ್ರೆ ಎಕ್ಸಾಸ್ಟ್ ಹಾಕ್ಸ್ಕೊಬೇಕು. ನಮಗೆ ಬೇಕಾಗಿರೋ ಎಕ್ಸಾಸ್ಟ್. ಲಾಂಗ್ ಹೋಗ್ಬೇಕಂದ್ರೆ ನಾವು ಸ್ಟಾಕ್ ಎಕ್ಸಾಸ್ಟ್ ಹಾಕೊಂಡು ಓಡಿಸ್ಬೇಕು ಗುರು. ಬರುವಾಗ 700 ಹಾಕ್ಸಿದ್ದು, ಇಲ್ಲಿಗೆ ರೀಚ್ ಆಗೋಷ್ಟಲ್ಲಿ ಕರೆಕ್ಟಾಗಿ 700 ರೂಪಾಯಿ ಪೆಟ್ರೋಲ್ ಫುಲ್ ಗಾನ್. ಇವಾಗ 300 ತಿರ್ಗಿ ಹಾಕ್ಸಿದ್ದೀನಿ, ತಿರ್ಗಿ 2 ಪಾಯಿಂಟ್ ಬಂದಿರೋದು. ಇನ್ನು ಹೋಗ್ಬೇಕು ಬೆಂಗಳೂರಿಗೆ. ಬತ್ತ ಬಾರಿ ಕುಡ್ಕಿ ಆಗ್ಬಿಟ್ಟಿದ್ಯಾ ಗುರು. ನನಗೆ ಇಲ್ಲಿ ಇರಕ್ ಇಷ್ಟ ಇಲ್ಲ ಗುರು, ನಿಮ್ ಜೊತೆಗೆ ಬಂದ್ಬಿಡ್ತೀನಿ ಗುರು. ನನಗೆ ಕಷ್ಟದಲ್ಲಿದ್ದೀನಿ, ನಾನು ಯಾರನ್ನ ಸಾಕೊಂಡಂಗಿದ್ರೆ ಸಾಕೊಂಡ್ಬಿಡಿ ಗುರು. ಇಷ್ಟೊಂದು ಲಕ್ಷ ಅಕೌಂಟ್ ಓಪನ್ ಮಾಡಬೇಕು. ಯಾಕೆಂದರೆ ಗಾಡಿ ಮಾರ್ಬಿಟ್ಟು ನೆಕ್ಸ್ಟು TVS ಅಲ್ಲ ಸ್ಪ್ಲೆಂಡರ್ ಇಸ್ಕೊಂಡು ಬ್ಲಾಗ್ ಮಾಡ್ತೀನಿ. ನೀವು ಸಪೋರ್ಟ್ ಮಾಡಬೇಕು ಅಷ್ಟೇ ನನಗೆ. ಓಕೆ, ಮ್ಯೂಸಿಯಂ ಬಗ್ಗೆ ಹೇಳೋದಾದರೆ ಇಟ್ಸ್ ಫ್ಯಾಂಟಾಸ್ಟಿಕ್ ಮ್ಯೂಸಿಯಂ. ಸಕ್ಕತ್ತಾಗಿದೆ, ಲೈಕ್ ಚೆನ್ನಾಗಿದೆ. ನಾನು ಆ್ಯಕ್ಚುಲಿ ಮ್ಯೂಸಿಯಮ್ಗೆಲ್ಲ ಬರ್ತಾ ಫಸ್ಟ್ ಟೈಮು.
ಮ್ಯೂಸಿಯಮ್ ಅಂದರೆ ಬೇರೆ ಯಾವ ಮ್ಯೂಸಿಯಮ್ಗೆ ಹೋಗಿಲ್ಲ, ಫಸ್ಟ್ ಮ್ಯೂಸಿಯಮ್ಗೆ ಹೋಗ್ತಿರೋದು ಇದೇ ಫಸ್ಟ್ ಮ್ಯೂಸಿಯಮ್ಮು, ಅದರಲ್ಲೂ ಕಾರ್ ಮ್ಯೂಸಿಯಮ್ಮು. ನನಗೆ ತುಂಬ ಇಷ್ಟ ಆಯಿತು, ಸಖತ್ತಾಗಿತ್ತು. ಒಳ್ಳೆ ಟೂರಿಸ್ಟ್ ಪ್ಲೇಸ್. ಇನ್ನೂ ಇನಾಗ್ರೇಟ್ ಮಾಡ್ತಾರೆ ಮೋಸ್ಟ್ಲಿ, ಇವಾಗ ರೀಸೆಂಟಾಗಿ ಓಪನ್ ಆಗಿರೋದು. ಇನ್ನೂ ಇನಾಗ್ರೇಟ್ ಮಾಡ್ತಾರೆ, ಮಾಡಲಿ, ಬೆಳೀಲಿ.